ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಆಡಳಿತವು ಭಾರತೀಯ ಜನತಾ ಪಾರ್ಟಿ, ವಿಪಕ್ಷದಲ್ಲೂ ಭಾರತೀಯ ಜನತಾ ಪಾರ್ಟಿ. ಈ ರೀತಿ ಎಲ್ಲಿಯಾದರೂ ಕೇಳಿದ್ದೀರಾ? ಎಂಥೆಂಥ ವಿಚಿತ್ರಗಳು ಸಂಭವಿಸ್ತಾ ಇದ್ದಾವೆ ಅಂದರೆ ನಂಬಲಿಕ್ಕೆ ಅಸಾಧ್ಯವಾದಂಥ ಸಂಗತಿಗಳು, ಬಹಳಷ್ಟು ಬೆಳವಣಿಗೆಗಳು ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ನಡೀತಾ ಇದ್ದಾವೆ. ಎಲ್ಲವೂ ನಿಖರವಾದ ಮಾಹಿತಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಿನ್ನೆ ಅಲ್ಲಿಯ ಸ್ಪೀಕರ್ ಬಳಿ, ಪಶ್ಚಿಮ ಬಂಗಾಳದ ಸಭಾಧ್ಯಕ್ಷರ ಬಳಿ, ವಿಧಾನಮಂಡಲದ ಸಭಾಧ್ಯಕ್ಷರ ಬಳಿ 58 ಜನರ ಗುಂಪು ಹೋಗುತ್ತೆ. 58 ಜನರ ಗುಂಪು ಹೋಗುತ್ತೆ. ರಿತಬ್ರತ ಬ್ಯಾನರ್ಜಿ ಅವರು ಅದರ ನೇತೃತ್ವವನ್ನು ವಹಿಸಿರ್ತಾರೆ. ನೋಡಿ, ನಾವು ಸ್ವತಂತ್ರವಾಗಿ ಬಂದು ತಮ್ಮೆದುರಿಗೆ ಹೇಳ್ತಾ ಇದ್ದೀವಿ. ಯಾರದೇ ಒತ್ತಡ ಇಲ್ಲ, ಯಾರದೇ ದಬ್ಬಾಳಿಕೆ ಇಲ್ಲ. ನಮ್ಮ ಎಲ್ಲ ಸದಸ್ಯರು ಕೂಡ ಪ್ರತ್ಯೇಕವಾದಂಥ ಒಂದು ಗುಂಪನ್ನು ಮಾಡಿಕೊಂಡಿದ್ದೀವಿ. ನಮ್ಮದೇ ಅಸಲಿ TMC. ಆದ್ದರಿಂದ ನಮಗೆ ಪ್ರತ್ಯೇಕ ಸ್ಥಾನಮಾನವನ್ನು ನಮಗೆ ಕೊಡಬೇಕು, ವಿಪಕ್ಷ ಸ್ಥಾನಮಾನವನ್ನು ಕೊಡಬೇಕು. ಮತ್ತು ನಮ್ಮ ಎಲ್ಲ ಸದಸ್ಯರು ಸಹಿ ಮಾಡ್ತಾ ಇದ್ದಾರೆ. ರಿತಬ್ರತ ಬ್ಯಾನರ್ಜಿ ಆದ ನನ್ನನ್ನು ವಿರೋಧ ಪಕ್ಷದ ನಾಯಕ ಅಂತ ತಾವು ಮಾನ್ಯತೆಯನ್ನು ಕೊಡಬೇಕು. ಈಗ ರತೀಂದ್ರ ಬೋಸ್ ಏನು ಮಾಡಲಿಕ್ಕೆ ಸಾಧ್ಯ? 58 ಜನ ಎದುರುಗಡೆ ನಿಂತಿದ್ದಾರೆ, ಸಹಿ ಮಾಡಲಿಕ್ಕೆ ತಯಾರಿದ್ದಾರೆ, ಒಕ್ಕವರಲ್ಲಿ ಹೇಳ್ತಾ ಇದ್ದಾರೆ, ಸರ್ವಾನುಮತದಿಂದ ಅಂಗೀಕಾರ ಮಾಡಿದಂಥ ಒಂದು ಗೊತ್ತುವಳಿಯನ್ನು ಕೈಯಲ್ಲಿ ಹಿಡ್ಕೊಂಡ್ಬಂದಿದ್ದಾರೆ. ಇವರಿಗೆ ಕೊಡದೇ ಇರಲಿಕ್ಕೆ ಸಾಧ್ಯ ಇದೆಯಾ? ಜೊತೆಗೆ ಇನ್ನೊಂದು ಈ ಕಡೆ ಪತ್ರ ಇದೆ. ಅದು ಅಭಿಷೇಕ್ ಬ್ಯಾನರ್ಜಿ ಅವತ್ತಿನ ದಿವಸ ಕೊಟ್ಟದ್ದು. ಅದು ಶೋಭನ್ ದೇವ್ ಚಟ್ಟೋಪಾಧ್ಯಾಯ ಅವ್ರನ್ನ ವಿಪಕ್ಷ ನಾಯಕ ಅಂತ ಮಾಡಿರುವಂಥ ಪಟ್ಟಿ. ಅದರಲ್ಲಿರುವಂಥ ಸಹಿ ನಕಲಿ ಅಂತ ಎದುರಿಗಿರೋ ವ್ಯಕ್ತಿ ಹೇಳ್ತಾ ಇದ್ದಾರೆ. ಇದೇ ರಿತಬ್ರತ ಬ್ಯಾನರ್ಜಿ, ಇದೇ ದೀಪನ್ ಸಹ ಹೇಳ್ತಾ ಇದ್ದಾರೆ, ಇದು ನಮ್ಮ ಸಹಿ ಅಲ್ಲ ಅಂತ. ಅಷ್ಟೇ ಅಲ್ಲ, ಉಳಿದ 10 ಜನ ಹೇಳ್ತಾ ಇದ್ರು. ಒಟ್ಟು 12 ಜನ ನಮ್ಮ ಸಹಿಗಳನ್ನು ನಕಲಿ ಮಾಡಿ ಕೊಟ್ಟಿದ್ದಾರೆ, ನಮಗೆ ಒಪ್ಪಿಗೆ ಇಲ್ಲ, ಶೋಭನ್ ದೇವ್ ಭಟ್ಟಾಚಾರ್ಯ ನಮಗೆ ಒಪ್ಪಿಗೆ ಇಲ್ಲ ಅಂತ. ಹಾಗಿರುವಾಗ ಇದನ್ನು ಒಪ್ಪಿಕೊಳ್ಳಬೇಕು ಬೇಡವೋ? ರತೀಂದ್ರ ಬೋಸ್ ಇದರ ಹಿಂದಿನ ದಿನ ದಿಲ್ಲಿಗೆ ಹೋಗಿರ್ತಾರೆ. ಮಂಗಳವಾರ ದಿವಸ ದಿಲ್ಲಿಯಲ್ಲಿ ಅಲ್ಲಿಯ ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿರ್ತಾರೆ. ಈ ರತೀಂದ್ರ ಬೋಸ್ ಜೊತೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇರ್ತಾರೆ, ಸುವೇಂದು ಅಧಿಕಾರಿ. ಅವರಿಬ್ಬರು ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿರ್ತಾರೆ. ಮಂತ್ರಿಮಂಡಲದಲ್ಲಿ ಈಗ 35 + 6 41 ಜನ ಸಚಿವರನ್ನಾಗಿ ಮಾಡಲಾಗಿದೆ. ಅವರ ಖಾತೆ ಯಾವುದು ಏನು ಪಟ್ಟಿಯನ್ನು ಕೊಡಬೇಕಾಗಿತ್ತು. ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳನ್ನು, ವರದಿಯನ್ನು ಗೃಹ ಸಚಿವಾಲಯಕ್ಕೆ ಒಪ್ಪಿಸಬೇಕಾಗಿತ್ತು ಸುವೇಂದು ಅಧಿಕಾರಿ. ಅವಾಗ ಜೊತೆಗೆ ಹೋದವರು ರತೀಂದ್ರ ಬೋಸ್. ಬಂದ ಮೇಲೆ ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಹಾಗಾದರೆ ಈ 58 ಜನ ಇದ್ದಾರಲ್ಲ, ಈ 58 ಜನರ ಭವಿಷ್ಯವೇನು? ಈ 58 ಜನ ಹೇಳ್ತಾರೆ, ನಾವು ಸಾರಾಸಗಟಾಗಿ ಭಾರತೀಯ ಜನತಾ ಪಾರ್ಟಿಗೆ ಬರಲಿಕ್ಕೆ ಸಿದ್ಧರಿದ್ದೇವೆ. ನಾವು ಯಾವುದೇ ರೀತಿ ಅಪೇಕ್ಷೆಯನ್ನು ಇಡೋದಿಲ್ಲ. ನಮಗೆ ಯಾವುದೇ ಸಚಿವ ಸ್ಥಾನ ಬೇಡ, ನಮಗೆ ಯಾವುದೋ ನಿಗಮ ಮಂಡಳಿಗಳು ಬೇಡ, ಆದರೆ ನಾವು ಆಡಳಿತ ಪಕ್ಷದಲ್ಲಿರಬೇಕು. ಇದರ ಹಿಂದಿರುವಂಥ ಹಿಡನ್ ಅಜೆಂಡಾವನ್ನು ಅರ್ಥ ಮಾಡ್ಕೋಬೇಕು. ಇವ್ರು ಯಾರು ಸಜ್ಜನರಲ್ಲ, ಇವ್ರು ಯಾರು ಕೂಡ ಪ್ರಾಮಾಣಿಕರು, ದಕ್ಷರು, ಆಮೇಲೆ ಪಶ್ಚಿಮ ಬಂಗಾಳಕ್ಕೆ ಒಳ್ಳೆಯದಾಗಬೇಕು ಅಂತ ರಾಜಕೀಯ ಮಾಡಬೇಕು, ಹಂಗಲ್ಲ. ಇವರೆಲ್ಲರೂ ಕೂಡ ಒಂದು ಕಾಲಕ್ಕೆ ಇದೇ ಮಮತಾ ಬೇಗಂ ಅವರ ಚೇಲಾಗಳಾಗಿದ್ದಂಥವರು, ಅಲ್ಲಿಯ ರ್ಯಾಕೆಟ್ ಏನಿದೆ ರ್ಯಾಕೆಟ್ನ ಭಾಗ ಆಗಿದ್ದವರು. ಅಷ್ಟೇ ಅಲ್ಲ, ಇವರೆಲ್ಲ ಕಟ್ಟುಮನಿನಲ್ಲಿ, ಟೋಲಾಬಾಜಿನಲ್ಲಿ, ಅಲ್ಲಿ ನಡೆಯುವಂಥ ಭ್ರಷ್ಟಾಚಾರದಲ್ಲಿ, ಅಲ್ಲಿ ನಡೆಯುವಂಥ ದೌರ್ಜನ್ಯದಲ್ಲಿ ಪಾಲುದಾರಿಗಿದ್ದವರು. ತಮ್ಮ ಮೇಲೆ ಎಸಗಬಹುದಾದ, ತಮ್ಮ ಮೇಲೆ ಬರಬಹುದಾದಂಥ ಅನಾಹುತಗಳೇನಿದ್ದಾವೆ ಅದಕ್ಕೆ ಗುರಾಣಿಯಾಗಿ ಇವ್ರ ಜೊತೆ ಒಂದು ರೀತಿಯ ಒಪ್ಪಂದವನ್ನು, ಸಂಧಾನವನ್ನು ಮಾಡ್ಕೊಳ್ಳಿಕ್ಕೆ ರಾಜನ ಬಳಿ ಬಂದಂಥ ಶತ್ರು ಪಡೆ ಇದು. ಅಮಿತ್ ಶಾ ಅವ್ರು ಹೇಳಿ ಕಳಿಸ್ತಾರೆ, ಯಾವ ಕಾರಣಕ್ಕೂ ಅವ್ರನ್ನ ಜೊತೆಗೆ ತಗೋಬೇಡಿ, ಅವರು ಪ್ರತ್ಯೇಕವಾಗಿ ಹಾಗೇ ಇರಲಿ, ಪ್ರತ್ಯೇಕವಾಗಿರಲಿ. ಅವರ ಅಗತ್ಯತೆಗಳೇನಿದೆ ಬೇಕಾದ್ರೆ ಅದನ್ನು ನೋಡೋಣ. ಭಾರತೀಯ ಜನತಾ ಪಾರ್ಟಿಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಸರ್ಕಾರವೇ ಬೇರೆ. ನಮ್ಮ 71% ನಮ್ಮದೇನು ಸ್ಟ್ರೆಂಗ್ತ್ ಇದೆ ಸರ್ಕಾರದಲ್ಲಿ, ಅದು ಪ್ರತ್ಯೇಕವಾಗಿರುತ್ತೆ. ಇವರು ವಿಪಕ್ಷದವರಾಗಿರ್ತಾರೆ. ಉಳಿದ ಸದಸ್ಯರೇನಿದ್ದಾರೆ ಅವರು ಆ ಕಡೆ ಯಾವ ಕಡೆ ಕೂತ್ಕೊಳ್ಳಿ. ಇದಾದ ಮೇಲೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ರಿತಬ್ರತ ಬ್ಯಾನರ್ಜಿ ಅವರು. ರಿತಬ್ರತ ಬ್ಯಾನರ್ಜಿ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ನಮಗೆ ಇನ್ನು ಮುಂದೆ ನಾವು ಸರ್ವತಂತ್ರ ಸ್ವತಂತ್ರರು. ಇಷ್ಟು ದಿವಸ ನಮ್ಮ ಮೇಲೆ ದಬಾವಣೆ ಇತ್ತು. ನಮ್ಮನ್ನು ಅಭಿಷೇಕ್ ಬ್ಯಾನರ್ಜಿಯವರು ಇನ್ನಿಲ್ಲದ ಹಾಗೆ ಹಿಂಸೆ ಕೊಟ್ಟು ತಮ್ಮ ಇಷ್ಟಕ್ಕೆ ಬಂದ ಹಾಗೆ ನಮ್ಮಿಂದ ಕ್ರಿಮಿನಲ್ ಕೆಲಸಗಳನ್ನು ಮಾಡಿಸ್ತಾ ಇದ್ರು. ಇದೊಂದು ದೊಡ್ಡದಾದಂಥ ಕ್ರೈಮ್ ಸಿಂಡಿಕೇಟ್ ಆಗಿತ್ತು. ಈ ಕ್ರೈಮ್ ಸಿಂಡಿಕೇಟ್ನ ಭಾಗವನ್ನಾಗಿ ನಮ್ಮನ್ನು ಮಾಡಿ ನಮ್ಮ ಹೆಸರು ಹಾಳು ಮಾಡಿದ್ದಾರೆ.
ಕಳೆದ 26 ದಿವಸಗಳಿಂದ ನಮ್ಮನ್ನು ಅವರು ಭೇಟಿಯಾಗಿಲ್ಲ, ನಮ್ಮನ್ನು ಸಂಪರ್ಕ ಮಾಡಿಲ್ಲ. ಇದು ಸ್ವತಃ ಈಗ ವಿಪಕ್ಷ ನಾಯಕ ಆಗಿರುವಂತಹ ಋತುಬ್ರತ ಬ್ಯಾನರ್ಜಿ ಅಭಿಷೇಕ್ ಬ್ಯಾನರ್ಜಿ ಬಗ್ಗೆ ಸಾರ್ವಜನಿಕವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂಥ ಮಾತಿದು. ಅಷ್ಟೇ ಅಲ್ಲ, ಹಾಗಾದರೆ ಮಮತಾ ಬ್ಯಾನರ್ಜಿ ಅವರ ಪಾತ್ರ ಏನು ನಿಮ್ಮ ಪಕ್ಷದಲ್ಲಿ ಅಂತ ಒಬ್ಬ ಪತ್ರಕರ್ತ ಕೇಳ್ತಾನೆ ಬ್ಯಾನರ್ಜಿ ಅವ್ರನ್ನ. ಅವ್ರು ಹೇಳ್ತಾರೆ, ಅವರು ಪಕ್ಷವನ್ನು ಕಟ್ಟಿದವರು ಒಂದು ಕಾಲಕ್ಕೆ, ಅವರು ನಿಜವಾಗಲೂ ಅವ್ರ ಬಗ್ಗೆ ನಮಗೆ ಗೌರವ ಇದೆ, ಅವರು ಬೇಕಾದರೆ ಸಲಹೆಗಾರರಾಗಿ ನಮ್ಮ ಜೊತೆ ಇರಬಹುದು. ಇದಕ್ಕಿಂತ ಅವಮಾನ ಇನ್ನೇನಾದರೂ ಮಾಡಲಿಕ್ಕೆ ಸಾಧ್ಯವ? ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಅಂದರೆ ಮಮತಾ ಬೇಗಂ ಅವರನ್ನು ನೇರವಾಗಿ ಬೀದಿಗೆ ತಂದು ಇವರಿಷ್ಟು ಜನ ನಿಲ್ಲಿಸಿದ್ದಾರೆ. ಆಕೆ ಹೆಸರಲ್ಲಿ ಈಗ ಪಕ್ಷ ಇಲ್ಲ, ಆಕೆ ಹೆಸರಲ್ಲಿ ಚಿಹ್ನೆ ಇಲ್ಲ, ಆಕೆ ಹೆಸರಲ್ಲಿ ಪದಾಧಿಕಾರಿಗಳಿಲ್ಲ, ಆಕೆ ಕಂಟ್ರೋಲ್ನಲ್ಲಿ MLAಗಳಿಲ್ಲ, ಆಕೆ ಕಂಟ್ರೋಲ್ನಲ್ಲಿ ವಿಪಕ್ಷವಿಲ್ಲ. ಏನೂ ಇರಲಾರದಂಥ ಅನಾಥ ಸ್ಥಿತಿಗೆ ಮಮತಾ ಬೇಗಂ ಬಂದು ನಿಂತಿದ್ದಾರೆ. ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ. ಸ್ವಾಮಿ, ಎಷ್ಟು ಅಂತ ನಾನು ಪಶ್ಚಿಮ ಬಂಗಾಳದ ಬಗ್ಗೆ ಹೇಳಿ. ನಾನು ಕೆಳಗಡೆ ಕಮೆಂಟ್ ನೋಡಿದಾಗ ನನಗೆ ಒಂದು ಕಡೆ ನಗು ಬರುತ್ತೆ, ಇನ್ನೊಂದು ಕಡೆ ಖುಷಿ ಆಗುತ್ತೆ. ಏನಂದರೆ, ಪಶ್ಚಿಮ ಬಂಗಾಳದ ಬಗ್ಗೆ ಏನು ಬೇಕಾದರೂ ವಿಷಯವನ್ನು ಹೇಳಿ ಕೇಳಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳ್ತಾರೆ. ಎಷ್ಟೊಂದು ವಿಷಯಗಳಿರ್ತವೆ ಅಂದರೆ, ಒಂದು ಸಂಚಿಕೆಯಲ್ಲಿ ಹೇಳಲಿಕ್ಕೆ ಆಗಲಾರದಷ್ಟು ವಿಷಯಗಳಿರ್ತವೆ. ಯಾವುದನ್ನು ಆದ್ಯತೆ ಕೊಟ್ಟು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ವಿಷಯಗಳನ್ನು ಹರಿವುಕೊಂಡು ಕೂತಿದ್ದೀನಿ. ಮಮತಾ ಬೇಗಂಗೆ ಅತ್ಯಂತ ಹತ್ತಿರವಾದಂಥ ಒಬ್ಬ ವ್ಯಕ್ತಿ ಇದ್ದ, ನಿಮ್ಗೆ ಗೊತ್ತಾಗ್ತ. ಯಾರು? ಫಿರ್ಹಾದ್ ಹಕೀಮ್. ಇಡೀ ದೇಶದಲ್ಲಿಯೇ ಒಬ್ಬ ಮೇಯರ್ ಆಗಿದ್ದಂಥ ವ್ಯಕ್ತಿ, ಕಲ್ಕತ್ತಾ ಮೇಯರ್ ಆಗಿದ್ದಂಥ ವ್ಯಕ್ತಿ, ಸಚಿವನೂ ಆಗಿರ್ತಾನೆ, ಜೊತೆಗೆ ತೀರಾ ನಿಕಟವರ್ತಿಯಾಗಿ ಪಶ್ಚಿಮ ಬಂಗಾಳದ ಇಡೀ ಅಧಿಕಾರವನ್ನು ನಿಯಂತ್ರಿಸ್ತಾ ಇರ್ತಾನೆ. ಈತ ಎಂಥ ಕುಖ್ಯಾತ ವ್ಯಕ್ತಿ, ಎಂಥ ಧರ್ಮಾಂಧ ಅಂದರೆ, ಇಡೀ ಕಲ್ಕತ್ತಾದಲ್ಲಿರುವ ಎಲ್ಲ ಬೋರ್ಡುಗಳನ್ನು ಉರ್ದುನಲ್ಲಿ ಬರ್ಸಿರ್ತಾನೆ ತಾನು ಮೇಯರ್ ಆಗಿರುವಂಥ ಕಾಲಘಟ್ಟದಲ್ಲಿ. ಮೇಯರ್ ಆಗಿರೋ ಕಾಲಘಟ್ಟದಲ್ಲಿ ಅಂತ ಯಾಕೆ ಹೇಳಿದೆ? ಯಾಕೆ ಅಂದರೆ, ಆತ ನಿನ್ನೆ ರಾಜೀನಾಮೆಯನ್ನು ಕೊಟ್ಟಿದ್ದಾನೆ. ಯಾಕೆ ರಾಜೀನಾಮೆ ಕೊಟ್ಟಿದ್ದಾನೆ? ಯಾಕೆ ಅಂದರೆ, ಈತನ ಮುನ್ಸಿಪಲ್ ಕೌನ್ಸಿಲರ್ಗಳೇನಿದಾರಲ್ಲ, ಅವರೆಲ್ಲ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಒಂದಷ್ಟು ಜನರನ್ನು ಬಂಧಿಸಲಾಗಿದೆ, ಒಂದಷ್ಟು ಜನರ ಮೇಲೆ FIR ಹಾಕಲಾಗಿದೆ. ಅವರೆಲ್ಲರೂ ಈತನ ಹೆಸರನ್ನು ಹೇಳ್ತಾರೆ, ಏಕೆಂದರೆ ಇದೊಂದು ಸಿಂಡಿಕೇಟ್. ಹೇಗೆ ಸಿಂಡಿಕೇಟ್ ಅನ್ನೋದು ಆಮೇಲೆ ಹೇಳ್ತೇನೆ, ಭಾಳ ಸುದೀರ್ಘವಾದಂಥದ್ದಾಗತ್ತೆ ಅನ್ನೋ ಕಾರಣಕ್ಕೆ ಅದ್ರ ಬಗ್ಗೆ ಮೊದಲು ಸೂಚ್ಯವಾಗಿ ಹೇಳ್ತೇನೆ, ಆಮೇಲೆ ಅದ್ರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ. ಹಾಗೆ ಮಾಡಿದ ವ್ಯಕ್ತಿ ಎಲ್ಲಿ ಹೋಗ್ಬೇಕು? ಇವನು ಹೋಗಿ ಮಮತಾ ಬೇಗಂ ಹತ್ರ ಹೋಗ್ಬೇಕು. ಯಾಕೆಂದರೆ ಈತನನ್ನು ನಂಬಿದಷ್ಟು ಬೇರೆ ಯಾರನ್ನೂ ಆಕೆ ನಂಬಿರಲಿಲ್ಲ ಮಮತಾ ಬೇಗಂ. ನೇರವಾಗಿ ಈತ ಹೋಗ್ತಾನೆ, ಕಲ್ಯಾಣಿಗೆ ಹೋಗ್ತಾನೆ. ಕಲ್ಯಾಣಿಲಿ ಏನು? ಅಲ್ಲಿ ಸರ್ವಪಕ್ಷ ಸದಸ್ಯರ ಸಭೆಯನ್ನು ಕರೆದಿರ್ತಾರೆ. ಸುವೇಂದು ಅಧಿಕಾರಿ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ, ಅಲ್ಲಿ ಹೋಗಿ ಎದುರುಗಡೆ ಕೂತ್ಕೊಳ್ತಾನೆ. ಅದಾದ ಮೇಲೆ ಸುವೇಂದು ಅಧಿಕಾರಿ ಜೊತೆ ಈತನ ಮೀಟಿಂಗ್ ಆಗುತ್ತೆ, 1-to-1 ಮೀಟಿಂಗ್ ಆದಮೇಲೆ ಹೊರಗಡೆ ಬಂದು ರಾಜೀನಾಮೆಯನ್ನು ಬರೆದು ಕೊಡ್ತಾನೆ. ನಾನು ಮೇಯರ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ. ಯಾರು ಅತ್ಯಂತ ನಿಕಟವರ್ತಿಯಾಗಿದ್ದಾರೋ ಅವರೇ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿಯ ಸ್ಥಿತಿ ಹೇಗಿದೆ ಅನ್ನೋದು ಸುಮ್ಮನೆ ನೀವು ಕಲ್ಪನೆ ಮಾಡ್ಕೊಂಡು ನೋಡಿ. ಇದ್ರ ಜೊತೆ ಇನ್ನೊಂದು ಬೆಳವಣಿಗೆ, ಒಂದೊಂದೇ ಬೆಳವಣಿಗೆ ಹೇಳ್ತಾ ಹೋದ್ರೆ ಒಂದು ದೊಡ್ಡ ಧಾರಾವಾಹಿ ಇದು. ನಿನ್ನೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಅಭಿಷೇಕ್ ಬ್ಯಾನರ್ಜಿಯ ನಿವಾಸಕ್ಕೆ ಹೋಗಿದ್ದರು. ಅಭಿಷೇಕ್ ಬ್ಯಾನರ್ಜಿಯ ನಿವಾಸಕ್ಕೆ ಹೋಗಿದ್ದು ಯಾಕೆ? ಅವರು ಬಿಲ್ಡಿಂಗ್ ಕೆಡವಲಿಕ್ಕೆ ಅಲ್ಲ, ಅಥವಾ ಅವ್ರನ್ನ ಬಂಧಿಸಲಿಕ್ಕೆ ಬಂದಂಥವ್ರು ಅಲ್ಲ. ಬರ್ತಾರೆ, ಸುತ್ತು CCTV ಕ್ಯಾಮರಾಗಳಿರ್ತವೆ, ದೂರದಿಂದ ಅಭಿಷೇಕ್ ಬ್ಯಾನರ್ಜಿ ನೋಡ್ತಾನೆ. ಮನೆಯಲ್ಲಿದ್ನೋ ಹೊರಗಡೆ ಇದ್ನೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಂದವರು ಆತನಿಗೆ ನೋಟಿಸ್ ಸರ್ವ್ ಮಾಡ್ತಾರೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ? ಪ್ರಾಥಮಿಕ ಶಿಕ್ಷಕರ ನೇಮಕಾತಿಯ ಭ್ರಷ್ಟಾಚಾರ ಹಗರಣ ನಡೆದಿತ್ತಲ್ಲ, ಅದಕ್ಕೆ ಸಂಬಂಧಿಸಿದ ಹಾಗೆ ಈತನಿಗೆ ದುಡ್ಡನ್ನು ಕೊಟ್ಟಿದ್ದೀನಿ ಅಂತ ಅದರ ಸಚಿವನಾದಂಥ ಪಾರ್ಥೋ ಚಟರ್ಜಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ನಿಮಗೆ ಪಾರ್ಥೋ ಚಟರ್ಜಿ? ನಿಮ್ಗೆ ಗೊತ್ತು. ಪಾರ್ಥೋ ಚಟರ್ಜಿ ಮತ್ತು ಸುಪ್ರಿಯಾ ಮುಖರ್ಜಿ ಇವರು ಇಬ್ಬರು ಹೇಗೆ ಅಂದರೆ ಹೀರೋ ಹೀರೋಯಿನ್ ಇದ್ದಂಗೆ ಒಂದು ಕಾಲಕ್ಕೆ ಇವ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ವಿ. ಒಂದು ದೊಡ್ಡ ಚಾಮುಂಡಿ ಬೆಟ್ಟ ಥರ ದುಡ್ಡಿನ ರಾಶಿ, ಈ ಕಡೆ ಸುಪ್ರಿಯಾ ಮುಖರ್ಜಿ ನಿಂತಿರೋರು, ಈ ಕಡೆ ಪಾರ್ಥ ಚಟರ್ಜಿ ಇರೋ ಫೋಟೋಗಳು ಎಲ್ಲ ಕಡೆ ವೈರಲ್ ಆಗ್ತಾಯಿತ್ತು. ಆ ರೀತಿ ದುಡ್ಡನ್ನು ಜನನೇ ನೋಡಿರಲಿಲ್ಲ. ಆ ಪಾರ್ಥ ಚಟರ್ಜಿ, ನಾನು ದುಡ್ಡನ್ನು ತೆಗೆದುಕೊಂಡದ್ದು ನಮ್ಮ ಮನೆಯಲ್ಲಿ ಫ್ಲ್ಯಾಟಲ್ಲಿ ಇಟ್ಟಿದ್ದು ಯಾಕೆ ಅಂದರೆ ನಾನು ಬಳಸಲಿಕ್ಕೆಲ್ಲ, ಅದನ್ನು ಅಭಿಷೇಕ್ ಬ್ಯಾನರ್ಜಿ ಕೊಡಲಿಕ್ಕೋಸ್ಕರ ನಾನು ಇಟ್ಕೊಂಡದ್ದು ದುಡ್ಡು. ಈಗಾಗಲೇ ಈ ರೀತಿ ನಾನು ಅವ್ರಿಗೆ ಬೇಕಾದಷ್ಟು ದುಡ್ಡು ಕೊಟ್ಟಿದ್ದೀನಿ. ಎ ಬಿ ಅಂತ ಏನು ನನ್ನ ಡೈರಿಯಲ್ಲಿ ನಾನು ಕಾಣಿಸ್ತಾ ಇದೆ, ಇಲ್ಲಿ ಇದೆಲ್ಲ ಅಭಿಷೇಕ್ ಬ್ಯಾನರ್ಜಿ ಹೆಸರು. ಅಭಿಷೇಕ್ ಬ್ಯಾನರ್ಜಿಯವ್ರಿಗೆ ನಾನು ದುಡ್ಡನ್ನು ಕೊಟ್ಟಿದ್ದೀನಿ ಅಂತ. ಮನಿ ಲಾಂಡ್ರಿಂಗ್ ಆಗಿದೆ. ಮನಿ ಲಾಂಡ್ರಿಂಗ್ ಆದಮೇಲೆ ಅದ್ರ ಬಗ್ಗೆ ಎನ್ಕ್ವೈರಿ ಆಗಲೇಬೇಕಲ್ವಾ? ಆ ಎನ್ಕ್ವೈರಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ನೋಟಿಸ್ ಸರ್ವ್ ಮಾಡಲಿಕ್ಕೆ ಹೋಗಿದ್ದಾರೆ. ಈತ
ನೋಟಿಸ್ ಸರ್ವ್ ಮಾಡುವ ಸಂದರ್ಭದಲ್ಲಿ ಎಲ್ಲಿ ನನ್ನನ್ನು ಅರೆಸ್ಟ್ ಮಾಡ್ತಾರೋ ಅನ್ನುವಂಥ ಭಯಕ್ಕೋಸ್ಕರ ಈತ ಮನೆಯಲ್ಲಿಲ್ಲ ಅಂತ ಹೇಳಿ ಕಳಿಸಿದ್ದಾನೆ. ಜೂನ್ 15ಕ್ಕೆ ವಿಚಾರಣೆ ಇದೆ. ಜೂನ್ 15ಕ್ಕೆ ಅಭಿಷೇಕ್ ಬ್ಯಾನರ್ಜಿ ಹಾಜರಾಗಬೇಕು. ನಿನ್ನೆ ಇಲ್ಲ ಮೊನ್ನೆ CID ವಿಚಾರಣೆ ಇತ್ತು. CID ವಿಚಾರಣೆಯನ್ನು ಹೇಗೆ ತಪ್ಪಿಸ್ಕೊಂಡಾಯಿತ ಅಂದರೆ, ನನಗೆ ಮೊಟ್ಟೆ ಹೊಡೆದ ಸಂದರ್ಭದಲ್ಲಿ ನನ್ನ ಕಣ್ಣಿಗೆ ಏಟಾಗಿದೆ, ನನಗೆ ಓದಲಿಕ್ಕೆ ಬರೋಲ್ಲ, ನೋಡ್ಲಿಕ್ಕೆ ಬರೋದಿಲ್ಲ, ಆದ್ದರಿಂದ ನನಗೆ ವಿನಾಯಿತಿಯನ್ನು ಕೊಡಿ, ನಾನು ಈ ಸಲ ಹಾಜರಾಗ್ಲಿಕ್ಕೆ ಬರೋಲ್ಲ ಅಂತ ತನ್ನ PA ಕಡೆಯಿಂದ ಲೆಟರ್ ಕಳಿಸಿದ್ದಾನೆ CID ಅವರಿಗೆ. ನೋಡಿ, ನಿಜವಾಗಲೂ ರೌಡಿಗಳಾಗಿದ್ದರೆ, ನಿಜವಾಗಲೂ ಹೊಡೆಯವರಾಗಿದ್ದರೆ, ಆಕ್ರೋಶದಿಂದ ಹೊಡೆಯವರಾಗಿದ್ದರೆ ತಲವಾರೋ ಅಥವಾ ಚಾಕುನೋ ಪಿಸ್ತೂಲೋ ತೊಗೊಂಡು ಹೊಡೆದಿರೋ. ಮೊಟ್ಟೆಯಿಂದ ಹೊಡಿತಾ ಇದ್ದಾರೆ ಅಂತಂದರೆ ಪಾಪ ಅವರು ಆಕ್ರೋಶವನ್ನು ತಡೆಯಲಾರದೆ ಹೊಡೆದಂಥ ಹೆಣ್ಮಕ್ಳವರು, ದುರ್ಬಲರವರು. ಅವರು ತಮ್ಮ ರೋಷವನ್ನು ಹೆಂಗೆ ತೋರಿಸ್ಬೇಕು, ರೋಸಿಕೊಂಡು ಹೋಗಿದ್ದನ್ನು ಹೆಂಗೆ ತೋರಿಸ್ತಾರೆ? ಮೊಟ್ಟೆ ಹೊಡೆಯೋ ಮೂಲಕ, ಚಪ್ಪಲಿ ಹೊಡೆಯೋ ಮೂಲಕ ತೋರಿಸ್ಕೊಡ್ತಾರೆ. ಹೊಡೆಯೋದಾಗಿದ್ದರೆ ಸರಿಯಾಗಿ ಹೊಡೆದಿರೋರು. ಹಾಗೆ ಹೊಡೆದಿಲ್ಲ ಅಂದರೆ ಅವರು ದುರ್ಬಲರು ಅಂತ ನಾವು ತಿಳ್ಕೊಬೇಕು. ಅದನ್ನು ಈತ ಬಳಸ್ಕೊಂಡು ಅಲ್ಲಿಗೆ ವಿಚಾರಣೆಗೆ ಹೋಗುವುದನ್ನು ತಪ್ಪಿಸ್ಕೊಂಡು, ಹಂಗಂತೇಳಿ ಕಾಯಮಾಗಿ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಯಾಕೆ ಹೀಗೆ ಅಭಿಷೇಕ್ ಬ್ಯಾನರ್ಜಿ ಸಿಕ್ಕಾಕೋತಾ ಇದ್ದಾರೆ ಅದನ್ನು ಈಗ ನಿಮ್ಗೆ ಹೇಳ್ತೇನೆ. ಏನಾಗುತ್ತೆ ಅಂತಂದರೆ, ಈ ಪಶ್ಚಿಮ ಬಂಗಾಳದ ರ್ಯಾಕೆಟ್ ಇದೆಯಲ್ಲ, ಇದು ಹೇಗೆ ಆಪ್ರೇಟ್ ಆಗುತ್ತೆ ಅಂತಂದರೆ, ಈಗ ನಮ್ಮಲ್ಲಿ ಹೇಗಾಗಿದೆ, ಕರ್ನಾಟಕದಲ್ಲಿ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೋ ಪಂಚಾಯತ್ ಆಫೀಸ್ಗೆ ಎಲ್ಲೇ ಹೋಗ್ತೀರಿ, ಕೇಸ್ ವರ್ಕರ್ಗೆ ಲಂಚ ಕೊಡ್ತೀರಿ. ಒಂದು 500, 1000, 2000, 5000 ಅಷ್ಟು ಪರ್ ಡೇ. ಆತನ ಇನ್ಕಮ್ ಪರ್ ಡೇ 10,000 ರೂಪಾಯಿ ಅಂದ್ಕೊಳ್ಳಿ. ಕಡಿಮೆ ಅಮೌಂಟ್ ಹೇಳ್ತಾ ಇದ್ದೀನಿ, ಯಾವ ಅಧಿಕಾರಿಗೂ ಅಷ್ಟು ಕಡಿಮೆ ದುಡ್ಡು ಬರಲ್ಲ. ಯಾಕಂದರೆ ಆತ ಮುಂದೆ ಎಲ್ಲ ಹಂಚ್ತಾ ಹೋಗ್ಬೇಕು, ಆತನ ಮನೆಗೇನು ಹೋಗಲ್ಲ. ಹಾಗೆ ಕೊಟ್ಟಂಥ ದುಡ್ಡನ್ನು ಕಲೆಕ್ಟ್ ಮಾಡಲಿಕ್ಕೆ ಹೊರಗಡೆ ಒಬ್ಬ ಕಾರಿಡಾರಲ್ಲಿ ಓಡಾಡ್ತಾ ಇರ್ತಾನೆ. DC ಕಲೆಕ್ಟರ್ ಆಫೀಸಲ್ಲಿ, ಕಮಿಷನರ್ ಆಫೀಸಲ್ಲಿ ಹೊರಗಡೆ ಒಬ್ಬ TMC ಕಾರ್ಯಕರ್ತ ಓಡಾಡ್ತಾ ಇರ್ತಾನೆ. ಆತ ನಿಷ್ಠು ಮಾಡ್ಕೊತಾ ಇರ್ತಾನೆ, ಆತ ಕೆಲಸ ಮಾಡಿಸ್ಕೊಡ್ತಾನೆ, ಪಾಯಿಂಟ್ ಬರ್ಕೊತಾ ಇರ್ತಾನೆ ಎಷ್ಟಾಗಿದೆ ಅಂತ. ಸಂಜೆ ದುಡ್ಡನ್ನು ಕಲೆಕ್ಟ್ ಮಾಡ್ತಾನೆ. ಎಲ್ಲೆಲ್ಲಿ ಕಲೆಕ್ಟ್ ಮಾಡ್ತಾನೆ? ಈ ಎಲ್ಲ ಆಫೀಸುಗಳಲ್ಲಿ ಕಲೆಕ್ಟ್ ಮಾಡ್ತಾನೆ. ರಸ್ತೆಯಲ್ಲಿ ತರಕಾರಿ ಮಾರೋರ ಹತ್ರ ಕಲೆಕ್ಟ್ ಮಾಡ್ತಾನೆ, ಭುಜಿಯಾ ಮಾಡೋರ ಹತ್ರ ಕಲೆಕ್ಟ್ ಮಾಡ್ತಾನೆ, ಸಮೋಸ ಮಾಡೋರ ಹತ್ರ ಕಲೆಕ್ಟ್ ಮಾಡ್ತಾನೆ, ಪಾನಿಪುರಿ ಮಸಾಲೆ ಪುರಿ ಮಾಡೋರ ಹತ್ರ ರಸ್ತೆಯಲ್ಲಿ ಅಂಗಡಿ ಹಾಕ್ಕೊಂಡವ್ರ ಹತ್ರ ಕಲೆಕ್ಟ್ ಮಾಡ್ತಾನೆ, ಗಾಂಜಾ ಏನೇನು ವ್ಯಾಪಾರಗಳಿದಾವೋ, ದಲಿತರು, ಬಡವರು, ಅಧಿಕಾರಿಗಳು, ಯಾರ್ಯಾರು ಹೇಳಿ ಎಲ್ಲ ಸೆಕ್ಟರ್ನಲ್ಲಿ ವಸೂಲಿ ನಡೆಯುವಂಥ ಒಂದು ನೀಟಾದಂಥ, ಅತ್ಯಂತ ವ್ಯವಸ್ಥಿತವಾದಂಥ, ಚಾನಲೈಸ್ಡ್ ಆದಂಥ ಒಂದು ರ್ಯಾಕೆಟ್ ಇತ್ತು. ಇದಕ್ಕೆ ಕ್ರೈಮ್ ಸಿಂಡಿಕೇಟ್ ಅಂತ ಕರೀರಿ. ಮುಂಚೆ ನಾನು ನಿಮ್ಗೆ ಹೇಳಿದ್ದೆ, ಬಾಂಬೆದಲ್ಲಿ ಒಬ್ಬ ರತನ್ ಲಾಲ್ ಖತ್ರಿ ಅಂತ ಇದ್ದ, ನಾವು ಚಿಕ್ಕವರಿದ್ದಾಗ. OC ಅಂತ ನಡೆಯೋದು ಉತ್ತರ ಕರ್ನಾಟಕದಲ್ಲಿ ಗೊತ್ತಿರುತ್ತೆ ಭಾಳ ಜನರಿಗೆ. ಉತ್ತರ ಕರ್ನಾಟಕ, ಆಮೇಲೆ ಕಲ್ಯಾಣ ಕರ್ನಾಟಕ, ಮುಂಚೆ ಹೈದರಾಬಾದ್ ಕರ್ನಾಟಕ ಅಂತಿದ್ವಿ ನಾವು. ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ. ಅಲ್ಲಿಯೋ ಒಬ್ಬ, ಅವಾಗಿನ್ನೂ STD ಇರಲಿಲ್ಲ. STD ಇತ್ತು, ಭಾಳ ತಡವಾಗಿ ಬರೋಕ್ಕಿಂತ ಮುಂಚೆ ಟ್ರಂಕ್ ಕಾಲ್ ಮಾಡೋರು. STD ಬರೋಕ್ಕಿಂತ ಮುಂಚೆ ಟ್ರಂಕ್ ಕಾಲ್ ಇತ್ತು, ಆಮೇಲೆ STD ಬಂತು. ಅಲ್ಲಿ ಎಲ್ಲೋ ಕೂತ್ಕೊಂಡು ಅವನು ಆಪ್ರೇಟ್ ಮಾಡೋನು, ನಂಬರ್ ಹೇಳೋನು. ಇಡೀ ದೇಶಾದ್ಯಂತ ಆ ನಂಬರ್ ಒಂದೇ ಸೆಕೆಂಡ್ನಲ್ಲಿ ಎಲ್ಲರಿಗೂ ಗೊತ್ತಾಗೋದು. ಆ ಗೊತ್ತಾದಂಥ ನಂಬರ್ ಯಾರು ಬರ್ಸಿರ್ತಾರೋ ಅವ್ರಿಗೆ ಆ ಓಪನ್ ಕ್ಲೋಸ್ OC ಆಡ್ತಾ ಇದ್ರಲ್ಲ, ಆ OC ಯಾರವ್ರು ದುಡ್ಡು ಕೊಡೋರು. ಮಟ್ಕ ಅಂತ ಕರೆಯೋರು, ಅದಕ್ಕೆ ಮಟ್ಕ ಆಡೋದು ಅಂಥೇಳಿ. ಅಂದರೆ ಅಷ್ಟು ವ್ಯವಸ್ಥಿತವಾದಂಥ ಜಾಲ ಅದು. ಪ್ರೈವೇಟ್ ಸೆಕ್ಟರ್ ಇಸ್ ಆಲ್ವೇಸ್ ಫಾಸ್ಟರ್ ದ್ಯಾನ್, ಆಲ್ವೇಸ್ ಆರ್ಗನೈಸ್ಡ್ ದ್ಯಾನ್ ದಿ ಗೌರ್ಮೆಂಟ್ ಸಿಸ್ಟಮ್. ನೆನ್ಪಿಟ್ಕೊಂಬಿಡಿ, ಸರ್ಕಾರ ಎಷ್ಟು ವ್ಯವಸ್ಥಿತವಾಗಿ ನಡೆಯುತ್ತೋ ಅದಕ್ಕಿಂತ ಹೆಚ್ಚು ವ್ಯವಸ್ಥಿತವಾಗಿ ಈ ಪರ್ಯಾಯವಾದಂಥ ಬ್ಲ್ಯಾಕ್ ಮಾರ್ಕೆಟು, ಪರ್ಯಾಯವಾದಂಥ ದಂಧೆಗಳು ನಡೀತಾ ಇರ್ತವೆ. ಅಲ್ಲಿ ಕೇವಲ ಬರೀ ಕೋಡ್ ವರ್ಡಲ್ಲಿ ನಡೆಯುತ್ತೆ. ಅಂಗಡಿಯ ಅಂತ ಅಂತೀವಿ ನಾವು, ಅಥವಾ ಹವಾಲ ಅಂತೀವಿ. ಇವೆಲ್ಲ ಹೆಂಗೆ ಅಂದರೆ, ನಿಮ್ಮೊಂದು ನೋಟಿನ 2 ಕೊನೆಯ ನಂಬರ್ಗಳನ್ನ ಕೊಟ್ಬಿಟ್ರೆ ನಿಮಗೆಲ್ಲೋ ಗುಜರಾತ್ನಲ್ಲೋ ಅಥವಾ ಅಹಮದಾಬಾದ್ನಲ್ಲೋ ಅಥವಾ ಅಮೇರಿಕಾದಲ್ಲೋ ಸಿಂಗಾಪುರಲ್ಲೋ ಪೇಮೆಂಟ್ ಆಗ್ತದೆ, ಡೆಲ್ಲಿಯಲ್ಲೋ ಪೇಮೆಂಟ್ ಆಗ್ತದೆ. ಇಲ್ಲ ರಾಜಕಾರಣಿಗಳು ದಿಲ್ಲಿನಲ್ಲಿ ದುಡ್ಡು ಹೆಂಗೆ ಕಳ್ಸಾನೆ, ಚೀಲ ಹೊತ್ಕೊಂಡೋಗಿ ಕೊಟ್ಟು ಬರ್ತಾರ? ಕೇವಲ ಕೋಡ್ ವರ್ಡಲ್ಲಿ ದುಡ್ಡು ನಡೆಯುತ್ತೆ. ಹಾಗೆ ಈ ಪಶ್ಚಿಮ ಬಂಗಾಳದಲ್ಲಿ ವ್ಯವಸ್ಥೆ ಇದ್ದದ್ದು ಹೇಗೆ ಅಂದರೆ, ಕ್ರೈಮ್ ಸಿಂಡಿಕೇಟ್ ಮಾಡೋರು. ಈ ಕಲೆಕ್ಷನ್ ಹೋಗಿ ಅಭಿಷೇಕ್ ಬ್ಯಾನರ್ಜಿಗೆ ಹೋಗೋದು. ಅಭಿಷೇಕ್ ಬ್ಯಾನರ್ಜಿ ಯಾವ್ಯಾವ ಏರಿಯಾದಿಂದ ಎಷ್ಟೆಷ್ಟು ದುಡ್ಡು ಬಂತು ಅಂತ ಬರ್ಕೊಳ್ಳೋನು, ಕೊಡೋರು ಅಭಿಷೇಕ್ ಬ್ಯಾನರ್ಜಿಗೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತ ಬರ್ಕೊಳ್ಳೋರು. ಈ ಎಲ್ಲ ಡೈರಿಗಳು ಸಿಕ್ಕಾಕೋತಾ ಇದ್ದಾವೆ. ಆ ಸಿಕ್ಕಾಕೊಂಡಂಥ ಡೈರಿಗಳನ್ನು ಯಾರ್ಯಾರು ಎಷ್ಟೆಷ್ಟು ಸಿಕ್ಕಿದ್ದಾರೆ ಅಂತ ಮೊದಲು ಹೇಳ್ಬಿಡ್ತೀನಿ ನಿಮಗೆ. ಈ KMC ಇದೆ, KMC ಅಂದರೆ ಕೋಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ. ಅಲ್ಲಿ ನಿನ್ನೆ 2 ಕೌನ್ಸಿಲರ್ಗಳನ್ನ ಅರೆಸ್ಟ್ ಮಾಡಿದ್ದಾರೆ. 6 ಜನರ ಮೇಲೆ FIR ಹಾಕಲಾಗಿದೆ. ಯಾವ ಕೆಲಸ, ಯಾವ ಕಾರಣದ ಮೇಲೆ? ಭ್ರಷ್ಟಾಚಾರ ಆರೋಪದ ಮೇಲೆ ಅವ್ರ ಮೇಲೆ ಕೇಸ್ ಹಾಕಲಾಗಿದೆ. ಹೌಡಾ ನಗರ್ ನಿಗಮ್ ಅಂತ ಇದೆ. ಆ ಹೌಡಾ ನಗರ್ ನಿಗಮದಲ್ಲಿ 2018ರಿಂದ ಅಲ್ಲಿ ಕಮಿಟಿಗಳನ್ನು ಮಾಡಿಲ್ಲ, ಏನೂ ಮಾಡಿಲ್ಲ. ಅಲ್ಲಿದ್ದಂಥ 9 ಜನರನ್ನು ನಿನ್ನೆ ಬಂಧಿಸಲಾಗಿದೆ. ಇನ್ನು ವಿಧಾನನಗರ್ ಮುನ್ಸಿಪಲ್ ಕಾರ್ಪೊರೇಷನ್ ನಗರ ನಿಗಮ್ ಅಂತಿದೆ, ಅಲ್ಲಿ ರಂಗದಾರಿ ಮಾಡ್ತಾ ಇದ್ದಾರೆ, ಅಂದರೆ ಹೆದರಿಸಿ ವಸೂಲಿ ಮಾಡ್ತಾ ಇದ್ದಾರೆ, ದಾದಾಗಿರಿ ಮಾಡ್ತಾರೆ ಅಂತ 4 ಜನರು ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಇವರೆಲ್ಲರೂ TMC ಅವರು. ಇವರೆಲ್ಲರಿಗೂ ಕೃಪಾ ಪೋಷಣೆ ಈ ಅಭಿಷೇಕ್ ಬ್ಯಾನರ್ಜಿ.
ಈ ಎಲ್ಲ ಪ್ರಕರಣಗಳು ಈಗ ಅಭಿಷೇಕ್ ಬ್ಯಾನರ್ಜಿಯ ತಲೆಗೆ ಬರ್ತವೆ. ಪ್ರತಿ ಕೇಸಿನಲ್ಲಿ ಅಭಿಷೇಕ್ ಬ್ಯಾನರ್ಜಿ ಹೆಸರು ಎಂಟ್ರಿ ಆಗ್ತಾ ಹೋಗುತ್ತೆ. ಇಡೀ ರ್ಯಾಕೆಟನ್ನು ಆಪರೇಟ್ ಮಾಡ್ತಾ ಇದ್ದದ್ದು ಅಭಿಷೇಕ್ ಬ್ಯಾನರ್ಜಿ. ಅಭಿಷೇಕ್ ಬ್ಯಾನರ್ಜಿ ಕೆಳಗಡೆ ಈ ಸಿಸ್ಟಮ್ ನಡೀತಾ ಇತ್ತು. ಆ ಛತ್ರಿ ಆದ ಮೇಲೆ ಆ ಛತ್ರಿ ಕೆಳಗಡೆ ಇವೆಲ್ಲ ನಡೀತಾ ಇದ್ದದ್ದು. ಈಗ ಒಬ್ಬೊಬ್ಬರನ್ನ ಬಾಯಿ ಬಿಡಿಸಲಾಗ್ತಾ ಇದೆ. ಇನ್ನಿಲ್ಲದ ಹಾಗೆ ಟೈಟಾಗಿ ನೋಡಿ, ಒಬ್ಬ ಯೋಗಿ ಆದಿತ್ಯನಾಥ್ ಮತ್ತು ಒಬ್ಬ ಹಿಮಂತ ಬಿಸ್ವ ಶರ್ಮಾ ಇಬ್ಬರೂ ಸೇರಿ ಕ್ಷಿಪ್ರವಾಗಿ ಕಾರ್ಯಾಚರಣೆ ಮಾಡಿದರೆ ಹೆಂಗಿರುತ್ತೆ? ಆ ರೀತಿಯ ಚಟುವಟಿಕೆಗಳು ಈಗ ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಮಾಡ್ತಾ ಇದ್ದಾರೆ. ಮಾಡಬೇಕಾದ ಅನಿವಾರ್ಯತೆ ಇದೆ, ಇಲ್ಲದೆ ಹೋದರೆ ಕಂಟ್ರೋಲ್ ತಪ್ಪಿರ್ತದೆ ಇದು. ಈಗ ಏನು ಬಿಗಿ ಮಾಡ್ತಾರೋ ಅದು ಮುಂದಿನ 4.5 ವರ್ಷ ಅದೇ ಚಾಲ್ತಿಯಲ್ಲಿರುತ್ತೆ. ಈಗ ಆತ ಸಡ್ಲು ಬಿಟ್ಬಿಟ್ರೆ ಮುಂದೆ ಸರ್ಕಾರ ನಡೆಸೋಕ್ಕಾಗಲ್ಲ ಅಂತ ತುಂಬ ಚೆನ್ನಾಗಿ ಸುವೇಂದು ಅಧಿಕಾರಿಗೆ ಗೊತ್ತಿದೆ. ಯಾಕೆಂದರೆ ಒಂದು ಕಾಲಕ್ಕೆ ಆತ TMCಯಲ್ಲಿದ್ದಂಥ ವ್ಯಕ್ತಿ. ಈತ ಈಗ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಬಿಗಿ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇದಕ್ಕೆ ತಕ್ಕ ಹಾಗೆ ತೃಣಮೂಲ ಕಾಂಗ್ರೆಸ್ನಿಂದ ಮಮತಾ ಬೇಗಂ ಔಟ್ ಆಗಿದ್ದಾರೆ. ಹೊಸ ತೃಣಮೂಲ ಕಾಂಗ್ರೆಸ್ ಉದ್ಧವ್ ಠಾಕ್ರೆಯನ್ನು ಹೇಗೆ ಹೊರಗೆ ಹಾಕಲಾಗಿ ಆತನ ಚಿಹ್ನೆಯನ್ನು ಪಕ್ಷವನ್ನು ಕಿತ್ತುಕೊಳ್ಳಲಾಯಿತು, ಹಾಗೆ ಮಮತಾ ಬೇಗಂ ಅವರ ಪಕ್ಷವನ್ನು ಕಿತ್ತುಕೊಳ್ಳಲಾಗಿದೆ. ಅಕ್ಷರಶಃ ಅನಾಥರಾಗಿದ್ದಾರೆ ಮಮತಾ ಬೇಗಂ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.